लगाए, दीवारों पे लिखा है, जिसने अपनी मां का दूध पिया हो वो श्रीनगर के लाल चौक में आए, आकर के भारत का तिरंगा झंडा फहराए, और अगर वो जिंदा वापस आएगा तो आतंकवादी उसे इनाम देंगे। ಧೈರ್ಯವಿದ್ರೆ ಬಂದು ಲಾಲ್ ಚೌಕ್ನಲ್ಲಿ ಭಾರತದ ಧ್ವಜ ಹಾರಿಸಿ ಎಂದು ತೊಡೆ ತಟ್ಟಿದ್ದ ಉಗ್ರರ ಅಡ್ಡಾದಲ್ಲೇ ತ್ರಿವರ್ಣ ಧ್ವಜ ನೆಟ್ಟು ಬಂದಿದ್ದ ನರೇಂದ್ರ ಮೋದಿ ಇವತ್ತು ಇಡೀ ಕಾಶ್ಮೀರದ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಜಮ್ಮು ಕಾಶ್ಮೀರ ಅಂದ್ರೆ ಸಾಕು, ನೆನಪಿಗೆ ಬರ್ತಿದ್ದಿದ್ದು ರಕ್ತ ಸಿಕ್ತ ವಾತಾವರಣ, ಉಗ್ರರ ಅಟ್ಟಹಾಸ, ಗುಂಡಿನ ಸದ್ದು. ಆದ್ರೆ ಇವತ್ತು ಅದೇ ಕಾಶ್ಮೀರದಲ್ಲಿ ಭಾರತದ ತ್ರಿವರ್ಣ ಧ್ವಜ ಗರ್ವದಿಂದ ಹಾರಾಡ್ತಿದೆ. ಭೀತಿಯಿಂದ ಕಂಗೆಟ್ಟಿದ್ದದ ಕಣಿವೆ ನಾಡಿನಲ್ಲಿ ಇವತ್ತು ಅಭಿವೃದ್ಧಿಯ ಹಬ್ಬ ನಡೆಯುತ್ತಿದೆ. ಅಂದು ಪುಸ್ತಕ ಹಿಡಿಯಬೇಕಿದ್ದ ಚಿಕ್ಕ ಚಿಕ್ಕ ಮಕ್ಕಳ ಕೈಗೆ ಕಳ್ಳುಗಳನ್ನು ಕೊಟ್ಟು ಸ್ವಂತ ದೇಶದ ಸೈನಿಕರ ಮೇಲೆಯೇ ತೂರುವಂತೆ ಮಾಡಲಾಗಿತ್ತು. ಪ್ರತ್ಯೇಕತಾವಾದಿಗಳ ಕಳ್ಳಾಟ, ಉಗ್ರರ ಅಡಗುತಾಣ, ದಿನ ಬೆಳಗಾದ್ರೆ ಬಂದ್, ಸಾವು, ನೋವಿನ ಭಯ. ಕಾಶ್ಮೀರದ ಸೌಂದರ್ಯ ಮೂಲಭೂತವಾದಿಗಳಿಂದ ಕಮರಿ ಹೋಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಆ ಒಂದು ಮಾಸ್ಟರ್ ಗೇಮ್ ಚೇಂಜರ್ ನಿರ್ಧಾರ ತಗೋತು. ಅದೇ ಕಾಶ್ಮೀರದಲ್ಲಿದ್ದ ಆರ್ಟಿಕಲ್ 370 ಅನ್ನೋ ಕಾಯ್ದೆಯನ್ನ ಕಿತ್ತು ಬಿಸಾಕಿದ್ದು. ಆ ಒಂದೇ ನಿರ್ಧಾರಕ್ಕೆ ಪ್ರತ್ಯೇಕತಾವಾದಿಗಳು ಸೈಲೆಂಟ್ ಆದ್ರು, ಉಗ್ರರ ಅಡ್ಡೆಗಳು ಧೂಳಿಪಟ ಆದವು. ಇವತ್ತು ಕಲ್ಲು ಹಿಡಿತಿದ್ದ ಯುವಕರ ಕೈಯಲ್ಲಿ ಪೆನ್ನು, ಪುಸ್ತಕಗಳಿವೆ, ಕೈ ತುಂಬ ಕೆಲಸ ಇದೆ. ಕಳೆದ 11 ವರ್ಷಗಳಲ್ಲಿ 47,000 ಕೋಟಿಗೂ ಹೆಚ್ಚು ವೆಚ್ಚದಲ್ಲಿ ಬೃಹತ್ ಹೆದ್ದಾರಿಗಳು ನಿರ್ಮಾಣವಾಗಿವೆ. 2014ಕ್ಕಿಂತ ಮುಂಚೆ ಇಡೀ ದೇಶದಲ್ಲೇ ಕೇವಲ 5 ರೋಡ್ ಟನಲ್ಗಳಿದ್ವು. ಇವತ್ತು ಬರೀ ಜಮ್ಮು ಕಾಶ್ಮೀರದಲ್ಲೇ 19 ಸುರಂಗ ಮಾರ್ಗಗಳು ಕಂಪ್ಲೀಟ್ ಆಗಿವೆ. ಹೊಸ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜುಗಳು, ಚೆನಾಬ್ ಮೇಲೊಂದು ಅದ್ಭುತ ರೈಲು ಸೇತುವೆ. ಇದು ನವ ಕಾಶ್ಮೀರ. ये जो रेल कश्मीर तक आने लगी है, अस्पताल बन रहे हैं, कॉलेज बन रहे हैं, यही तो नया ಜಮ್ಮು ಕಾಶ್ಮೀರ है. ಒಂದು ಕಾಲದಲ್ಲಿ ಹಿಂಸಾಚಾರಕ್ಕೆ ಹೆಸರುವಾಸಿಯಾಗಿದ್ದ ಕಾಶ್ಮೀರ ಇವತ್ತು ಕೋಟಿ ಕೋಟಿ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ನಾಯಕತ್ವ ಗಟ್ಟಿ ಇದ್ದರೆ, ದೇಶದ ಹಿತಾಸಕ್ತಿ ಮೊದಲ ಆದ್ಯತೆ ಆಗಿದ್ದರೆ ಸರ್ಕಾರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಈ ಬದಲಾವಣೆಯೇ ಸಾಕ್ಷಿ.